ಭ್ರಷ್ಟಾಚಾರದ ಬಗ್ಗೆ ತಮ್ಮ ಕಾಂಗ್ರೆಸ್ ಕಚೇರಿಯಿಂದ ಒಂದು ಅಡ್ವರ್ಟೈಸ್ಮೆಂಟು, ಭ್ರಷ್ಟಾಚಾರ ರೇಟ್ ಕಾರ್ಡು, ಬಿಡಿಎ ಆಯುಕ್ತರಿಗೆ 10 ಕೋಟಿ 15 ಕೋಟಿ KSRL ಇದೆಲ್ಲ ಹಾಕೊಂಡಿದ್ದೀರಿ, ರೇಟ್ನ ಕೋಟ್ ಮಾಡಿದಿರಿ. ಇಲ್ಲಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಅಧಿಕೃತವಾಗಿ ನಿಮ್ಮ ಪಕ್ಷದಿಂದ ಕೊಟ್ಟಂತ ಒಂದು ಅಡ್ವರ್ಟೈಸ್ಮೆಂಟ್ ಏನಿದೆ, ನಾನು ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ, ಇದೇನಾದ್ರು ಪರ್ಸೆಂಟೇಜ್ನ ಫುಲ್ ನಿಲ್ಲಿಸಿದಿರೋ ಇಲ್ಲ ಈ ಪರ್ಸೆಂಟೇಜ್ನ ಕಡಿಮೆ ಮಾಡಿಸಿದಿರೋ ಇಲ್ಲ ಈ ಪರ್ಸೆಂಟೇಜ್ನ ಜಾಸ್ತಿ ಮಾಡಿಸಿದಿರೋ ಸ್ವಲ್ಪ ಉತ್ತರ ಕೊಡ್ಬೇಕಾದ್ರೆ ಹೇಳೋದು ಒಳ್ಳೇದು. ಇದೇನು ಮಾಡ್ಕೊಂಡಿದ್ದೀರಿ ಅಂತ ನನ್ನ ಅಭಿಪ್ರಾಯದಲ್ಲಿ. ಇದು ನೀವೇ ಕೊಟ್ಟಿರೋ ಅಡ್ವರ್ಟೈಸ್ಮೆಂಟು. ಈ ರಾಜ್ಯದ ಸರ್ಕಾರದಲ್ಲಿ ಏನೇನು ರೇಟ್ಗಳು ಫಿಕ್ಸ್ ಮಾಡ್ಕೊಂಡಿದ್ರು ಹಿಂದೆ ಅಂತೇಳಿ, ಈಗೇನಾಗಿದೆ ಪರ್ಸೆಂಟೇಜು ಅಂತ ಹೇಳಿ ಫುಲ್ ಸಂಪೂರ್ಣ ನಿಲ್ಸೇ ಇದ್ದೀರೋ ಹಂಗೆ ಹೇಳ್ಬೇಕು. ಭ್ರಷ್ಟಾಚಾರದ ಬಗ್ಗೆ ನಮ್ಮ ಶರತ್ತೇನು ಹೇಳೋಕೆ ಹೋದ್ರು. ಅಧ್ಯಕ್ಷರು ಯಾರೊಬ್ಬರು ಇತ್ತೀಚೆಗೆ ವೈದ್ಯನಾಥನ್ ಅಂತ ಹೇಳಿ ಒಂದು ಭ್ರಷ್ಟಾಚಾರದ ಬಗ್ಗೆ ಒಂದು ಬುಕ್ ಬರೆದವ್ರು, ಬಹುಶಃ ಹೇಳಿದ್ನೇನೋ ಗೊತ್ತಿಲ್ಲ, ಹೊರಗಡೆ ಮಾತನಾಡಿದ್ದೀನಿ. ಅದರಲ್ಲಿ ಹೇಳ್ತಾರೆ, ಈ ದೇಶದಲ್ಲಿ ಈ ವರ್ಷದ GDP ಏನಿದೆ 250 ಲಕ್ಷ ಕೋಟಿ GDPನಲ್ಲಿ 25 ಲಕ್ಷ ಕೋಟಿ ಬ್ಲ್ಯಾಕ್ ಮನಿ ಇವತ್ತು ಹೋಗ್ತಿದೆ ಅಂತ ಹೇಳಿ. ದೇಶದಲ್ಲಿ ಸಂಪತ್ತಿಗೇನು ಕೊರತೆ ಇಲ್ಲ. 250 ಲಕ್ಷ ಕೋಟಿ ನಮ್ಮ GDPನಲ್ಲಿ 25 ಲಕ್ಷ ಕೋಟಿ ಇವತ್ತು ಬ್ಲ್ಯಾಕ್ ಮನಿ ಹೋಗ್ತಿದೆ ಅಂತ. ಅದರಿಂದ ನಾವು ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ. ನನಗಿಲ್ಲೇನೋ ಕೇಳ್ತಿದ್ರು ಪಾಪ ನಮ್ಮ ಯತ್ನಾಳ್ ಅವರು, ಏನಾದರೂ ಯಾವ್ದಾದ್ರು ವಿಷಯ ಬಿಡ್ತೀರಾ ಅಂತ ಹೇಳಿ. ಉಪಯೋಗ ಬರೋದಿಲ್ಲ ಅಧ್ಯಕ್ಷ, ಯಾವುದೂ ಉಪಯೋಗ ಬರಲ್ಲ ನನ್ನ ಅಭಿಪ್ರಾಯದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ. ಈಗ ಇಲ್ಲಿ ಅಧ್ಯಕ್ಷರೇ, ಮೊನ್ನೆ ನಾನು ಒಂದು ಪತ್ರಿಕೆಯಲ್ಲಿ ನೋಡಿದೆ, ಈಗ ಏನು ಹೇಳಿದೆ, ನಿಮ್ಮ ಪರಿಶುದ್ಧ ಆಡಳಿತ ಹೇಗಿದೆ ಅಂದರೆ ಅಧ್ಯಕ್ಷರೇ, ಇಲ್ಲಿ ಒಂದು ಪತ್ರಿಕೆಯಲ್ಲಿ ಬರೀತಾರೆ, ಇದೆಲ್ಲ ಬಿದರ್ನಲ್ಲಿ ಅಲ್ಲಿ ಅಮೌಂಟ್ ಕ್ಲಿಯರ್ ಮಾಡಕ್ಕೆ ನೋಡಿ, ಇದೆಲ್ಲ ಪೇಪರ್ ಎಲ್ಲಿದೆ, ಇದೆ ಇಲ್ಲಿ ಅಧ್ಯಕ್ಷರೇ, ನಗರೋತ್ಥಾನ ಯೋಜನೆ ಕಾಮಗಾರಿ ಬಿಲ್ಗೆ ಕಮಿಷನ್ ಬಾಣ 233 ಕೋಟಿ ರು ಬಿಡುಗಡೆ ಮಾಡಿ ತಿಂಗಳು ಕಳೆದರೂ ಗುತ್ತಿಗೆದಾರರಿಗೆ ಪಾವತಿಯಾಗದ ಹಣ. ಡಾಕ್ಟರ್ ಚೀಟಿ ಬೇಕೇ ಬೇಕಂತೆ. ಡಾಕ್ಟರ್ ಚೀಟಿ ಪೌರಾಡಳಿತ ಇಲಾಖೆ ಯಾವುದೇ ಕೆಲಸ ಆಗಬೇಕಾದರೆ ಡಾಕ್ಟರ್ ಚೀಟಿ ಬೇಕೇ ಬೇಕು ಎಂಬ ಗಂಭೀರ ಆರೋಪ ಗುತ್ತಿಗೆದಾರರಿಂದ ಕೇಳಿ ಬಂದಿದೆ. ಮೂಲತಃ ಬಿದರ್ ಜಿಲ್ಲೆಯ ವ್ಯಕ್ತಿ ಇಲಾಖೆಯ ಎಲ್ಲಾ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡುತ್ತಾರೆ ಎಂಬುದು ಇಲಾಖೆಯ ವಲಯದಲ್ಲಿ ಬಹಿರಂಗ ವಿಚಾರ ಅಂತಾರೆ. ಸದ್ಯ ಬಿಡುಗಡೆ ಆಗಿರುವ ನಗರೋತ್ಥಾನ ಯೋಜನೆಯ 233 ಕೋಟಿ ರುಗಳ ಹಣದ ಬಟವಾಡೆಯಲ್ಲೂ ಇದೇ ವ್ಯಕ್ತಿಯ ಹೆಸರು ಕೇಳಿ ಬರುತ್ತಿದೆ. ಜಿಲ್ಲಾ ನಗರಾಭಿವೃದ್ಧಿ ಕೋಶಗಳ ಅಧಿಕಾರಿಗಳು ಇದೇ ವ್ಯಕ್ತಿಯೊಂದಿಗೆ ಚರ್ಚಿಸಿ ಯಾವ ಜಿಲ್ಲೆಯಲ್ಲಿ ಯಾವ ಗುತ್ತಿಗೆದಾರರಿಗೆ ಹಣ ನೀಡಬೇಕು ಎಂಬುದನ್ನು ನಿರ್ಧರಿಸುತ್ತಾರೆ. ಇದು ಬಂದಿರತಕ್ಕಂಥ ವರದಿ. ನೀವು ನೋಡಿದ್ರೆ ಇಲ್ಲೆಲ್ಲ ಹೇಳಿದಿರಿ ಡಾಕ್ಟರ್ ಅನ್ನಲ್ಲಿ, ಅಲ್ಲ ಡಾಕ್ಟರ್ ಅಂದ್ರೆ ಅವ್ನು ಡಾಕ್ಟರ್ ಅಲ್ಲ, ಅವನು ಡಾಕ್ಟ್ರು ಚೀಟಿ ಬೇಕೇ ಬೇಕು ಅಂದ್ರೆ ಆ ಡಾಕ್ಟ್ರು ಮಧ್ಯವರ್ತಿ ಡಾಕ್ಟರ್ ಇಲ್ಲಿ ಹೇಳಿದಿರಿ. ಮಧ್ಯವರ್ತಿಗಳಿಗೆ ನಾವು ಅವಕಾಶ ಕೊಡದೆ ಪರಿಶುದ್ಧವಾದಂಥ ಆಡಳಿತ ನಡೆಸ್ತಾ ಇದ್ದೇವೆ ಅಂತ ಹೇಳಿದಿರಿ, ಇಲ್ಲಿ ಭಾಷಣದಲ್ಲಿ ಹೇಳಿಸಿದಿರಿ ಅಧ್ಯಕ್ಷರೇ. ಇನ್ನ ಅಧ್ಯಕ್ಷರೇ, ಇಲ್ಲಿ ಒಂದು ನಿಮಗೆ ಪ್ರಚಾರನೇ ತಗೊಳ್ಳಿಲ್ಲ ಅಂದ್ರಲ್ಲ ನಮ್ಮ ಶರತ್ ಬಚ್ಚೇಗೌಡರು, ಪ್ರಚಾರ ಯಾವ ತರ ತಗೊಂಡಿದ್ದೀರಿ, ಪ್ರಚಾರ ಯಾವ ರೀತಿ ತಗೊಂಡಿದ್ದೀರಿ? ಯಾರೊಬ್ರು ಮಂತ್ರಿಗಳು ಪಾಪ ಪ್ರಚಾರಕ್ಕೆ ಏನ್ ಕೊಟ್ಟಿರಲ್ಲ ಅಡ್ವರ್ಟೈಸ್ಮೆಂಟು, 140 ಕೋಟಿ ಇನ್ನೂ ಪೇಮೆಂಟ್ ಆಗಿಲ್ಲ ಅಂತ ಪಾಪ ಮಾಧ್ಯಮದ ಸ್ನೇಹಿತರುಗಳು ಸಂಕಷ್ಟಕ್ಕೆ ಒಳಗಾಗವ್ರೆ. 140 ಕೋಟಿ ರಿಲೀಸ್ ಮಾಡಿ ಅಂತ ಪತ್ರನೂ ಬರೆದಿರೋದು ನೋಡಿದೆ. ಒಂದು 140 ಕೋಟಿ ನೋಡಿ ನಮ್ಮ ಸರ್ಕಾರ ಎಷ್ಟು ಸದೃಢವಾಗಿದೆ. ಮತ್ತೆ ದುಡ್ಡಿಲ್ಲ ಅಂತೇಳಿ ಕೇಂದ್ರ ಸರ್ಕಾರ ಬೈತೀರಿ. ನೀರಿಗೆ ಬರ ಪರಿಹಾರಕ್ಕೂ ಒಂದು ರೂಪಾಯಿ ರಿಲೀಸ್ ಮಾಡಿಲ್ಲ. ಅದೇ ಹೇಳೋಣ, 140 ಕೋಟಿ ಅಡ್ವರ್ಟೈಸ್ಮೆಂಟ್. ಅಧ್ಯಕ್ಷರೇ, ಇದು ಯಾವುದೋ ಗೊತ್ತಿಲ್ಲ ನನಗೆ. ದ ಪಾಲಿಸಿ ಫ್ರಂಟ್ ಅಂತ ಯಾವುದೋ ಒಂದು ಕಂಪನಿ, ಇದಕ್ಕೆ ಹಿಂದೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಅಂತಾರೆ. ಇದು ಅದು ಬೇನಾಮಿ. 7 ಕೋಟಿ 20 ಲಕ್ಷ ಮೊತ್ತದ ಗುತ್ತಿಗೆ. ಇದರ ಸಮಗ್ರ ಕಡತ ಒದಗಿಸಿ ಅಂದ್ರೆ ಕೊಡಕ್ಕೆ ತಯಾರಾಗಿಲ್ಲ ಅಧ್ಯಕ್ಷರೇ.
ಅದಕ್ಕೆ 4G exemption ಕೊಟ್ಟಿದ್ದಾರೆ. ಸರ್ಕಾರದಿಂದ ತೆರಿಗೆ ಏನಾಯ್ತು ಅವರಿಗೆ ಏನು ಶರವೇಗದಲ್ಲಿ ಕೊಡ್ತಾರೆ, ದುಡ್ಡು ರಿಲೀಸ್ ಮಾಡ್ತಾರೆ ಶರವೇಗದಲ್ಲಿ. ದಿ ಪಾಲಿಸಿ ಫ್ರಂಟಿಗೆ 7,20,00,000 ಕೊಟ್ಟ. ಹಲವಾರಿದೆ. ಇನ್ನೊಂದು ಯಾವುದೋ ಒಂದು ಕಂಪನಿ ಏನು. ಆಮೇಲೆ ಇದರಿಂದ ನಿಮ್ಮ ಯೂಸ್ ಇಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಮತ್ತೊಂದು 1 ಕೋಟಿ. ಯಾರು ಇವರು, ಏನು ಕತೆ ಇಲ್ಲಿ ಈ ರೀತಿ ಎಲ್ಲ ಕೊಟ್ಕೊಂಡಿದ್ದೀರಿ. ಇದಕ್ಕೆಲ್ಲ 4G ಎಕ್ಸಾಮ್ಷನ್ ಬೇರೆ, ಯಾವುದೋ ಇನ್ನೊಂದು ಕಂಪನಿ. ಬಹುಶಃ ನನಗೆ ಈ ಜಾಹೀರಾತನೇ ತಗೋತಾ ಇಲ್ಲ, ಪಬ್ಲಿಸಿಟಿನೇ ತಗೋತಿಲ್ಲ ಅಂತಿರಲ್ಲ. ಬಹುಶಃ ದೇಶದ ಇತಿಹಾಸದಲ್ಲಿ ಕೇಂದ್ರ ಸರ್ಕಾರದ ಪಬ್ಲಿಸಿಟಿನೂ ಮೀರಿಸಿದಿರಿ ಅನ್ನೋದು ನನ್ನ ಅಭಿಪ್ರಾಯ. ಯಾವ ಟಿವಿ ಹಾಕಿದ್ರು ಬೆಳಗ್ಗೆ ಯಾವ ಟಿವಿ ಒಳಗೂ ಅದೇ ಪ್ರಚಾರವೇ. ಗ್ಯಾರಂಟಿ 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 ಗ್ಯಾರಂಟಿ. ಅಧ್ಯಕ್ಷ, ಇಲ್ಲಿ ಈ ಪಾಲಿಸಿ ಫ್ರಂಟ್ದು ಏನ್ ಹೇಳ್ತಾರೆ ಅಧ್ಯಕ್ಷ, ಎಲ್ಲ ಅಪ್ಪ ಅಮ್ಮ ಇಲ್ಲ ಅಂತಲೂ ಹೇಳ್ತಾರೆ. ಇಲ್ಲಿ ಶರವೇಗದಲ್ಲಿ ದುಡ್ಡು ರಿಲೀಸ್ ಆಯ್ತದೆ. ಸರ್ಕಾರದಲ್ಲಿ ಯಾವುದೋ ಮೊನ್ನೆ ಅದೊಂದು ಪತ್ರಿಕೆಯಲ್ಲಿ ಇತ್ತು ಅಧ್ಯಕ್ಷರೇ, ಇನ್ನೂ ಕಡತ 1,37,000 ಕಡತಗಳು ವಿಲೇವಾರಿಯಾಗಿ ಬಿದ್ದವೆ ಅಂತ ಹೇಳಿ, ವಿಲೇವಾರಿಯಾಗಿಲ್ಲ ಅಂತ. ಆದರೆ ಇದ್ಯಾವುದಕ್ಕೋ ರಾಕೆಟ್ ಸ್ಪೀಡಲ್ಲಿ ಹಣ ಬಿಡುಗಡೆ ಆಯ್ತದೆ. ಇದರ ಮೂಲ ನಾನು ಹುಡ್ಕಕ್ಕೆ ನೋಡ್ತಾ ಇದ್ದೀನಿ. ಇದು ಹೆಂಗೆ ಇದಕ್ಕೆ ಪಟ್ಟಾಗ್ತಾ ಅವರು, ಇದು ಯಾವ ಮಟ್ಟು, ಇದು ಯಾವ ರೀತಿ ಕೆಲಸ ಮಾಡಿಸ್ಕೊತಾವ್ರೆ ಈ ಸ್ಪೀಡಲ್ಲಿ, ಇದ್ರ ಗುಟ್ಟೇನು ಈ ಸದನದಲ್ಲಿ ರಟ್ಟಾಗಬೇಕಾಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಅದ್ಯಾವುದೋ ಹೇಳ್ತಾರೆ ಪಟ್ಟು ಮಟ್ಟು ಗುಟ್ಟು ಅಂತ ಹೇಳಿ. ಆ ಮಟ್ಟು ಯಾರು ಅಂತ ನೋಡ್ಬೇಕು, ಗೊತ್ತಿಲ್ಲ ನನಗೆ ಅಧ್ಯಕ್ಷ. ಇನ್ನೊಂದು M2M ಅಂತ ಒಂದು ಮೀಡಿಯಾ, ಅದಕ್ಕೂ ಬೇರೆ ಅದಿನ್ನೊಂದು ರೀತಿ ಪಬ್ಲಿಸಿಟಿ. ಪಾಪ ನನ್ನ ಬಗ್ಗೆ ಟೀಕೆ ಮಾಡಿದ್ರು, ವೆಸ್ಟ್ ಎಂಡ್ದು ಅಂತ ಹೇಳಿಯಾರು. ಇಲ್ಲಾರೊಬ್ರು ಶಾಸಕರು ಪತ್ತಿನೂ ಅದು ಎಂಥದ್ದು ಒಂದು ಅಡ್ವರ್ಟೈಸಿಂಗ್ ಏಜೆನ್ಸಿ ಅಂತೆ, ಅದಕ್ಕೂ ಪಬ್ಲಿಸಿಟಿಗೆ ದುಡ್ಡು. ಇದು ನಡೀತಾ ಇರತಕ್ಕಂಥ ಗ್ಯಾರಂಟಿ ಲೂಟಿ ಜಾತ್ರೆ ಅಂತ ನನ್ನ ಅಭಿಪ್ರಾಯ. ಗ್ಯಾರಂಟಿ ಲೂಟಿ ಜಾತ್ರೆ. ಅಧ್ಯಕ್ಷರೇ, ಅಕ್ಕಿ ಕೂಡ ವಿಷಯದಲ್ಲಿ ಬಹಳ ಚರ್ಚೆ. ಕೇಂದ್ರ ಸರ್ಕಾರದ ರಾಜಕೀಯ ಮಾಡ್ತಾರೆ, ಅದು ಇದು ಅಂತ ಹೇಳ್ಕತ್ತೀರಿ. ನೀವು ಬೈಕತ್ತೀರಿ. ನಮ್ಮ ಸ್ನೇಹಿತರುಗಳು ಎಲ್ಲ ಕೇಂದ್ರ ಸರ್ಕಾರದಿಂದ, ಈಗ ಪ್ರಧಾನಮಂತ್ರಿಗಳು ಬೇರೆ ಮುಂದಿನ 2028 81 ಕೋಟಿ ಜನಕ್ಕೆ 5 kg ಅಕ್ಕಿ ಫ್ರೀ ಮಾಡಿದ್ರು. ಈ 5 ಕೋಟಿ ಅಕ್ಕಿ ಫ್ರೀದು ನಿಮಗೂ ಒಂದು ಅನುಕೂಲ ಆಗಿದೆ. 5 ಕೋಟಿಗೆ ಅದು 5 kg ಅಕ್ಕಿಗೆ. ಇನ್ನು 5 kg ಅಕ್ಕಿ ನೀವು 34 ರೂಪಾಯಿ ಕೊಡಬೇಕು, ಇದು ಮಾರ್ಕೆಟಲ್ಲಿ ಕೊಡಬೇಕಲ್ಲ ಅಂತೇಳಿ ದುಡ್ಡೇ ಕೊಡ್ತೀರಿ, ಅಕ್ಕಿ ಸಿಕ್ಕಿಲ್ಲ ಅಂತ. 34 ರೂಪಾಯಿ ಕೊಟ್ಟು ಅಕ್ಕಿ ಸಿಗದೆ ಅವ್ರು 170 ರೂಪಾಯಿನ ಕೊಡ್ತಾ ಇದ್ದೀರಿ. ಮೊನ್ನೆ ನಮ್ಮ 6 ಸಚಿವರು ಅಧ್ಯಕ್ಷರೇ ಇಲ್ಲಿ ಭಾಷಣ ಮಾಡ್ತಾರೆ, ಅಪ್ಪರ್ ಹೌಸಲ್ಲಿ ಹೇಳ್ತಾರೆ, ಈಗ ಅದ್ಯಾವುದು ಕೇಂದ್ರ ಸರ್ಕಾರ ಬೇರೆ 29 ರೂಪಾಯಿಗೆ ಭಾರತ್ ಅಕ್ಕಿ ಅಂತ ಏನೋ ಶುರುವಾಗಿದೆಯಲ್ಲ, ಕೊಡ್ತಾವ್ರಲ್ಲ. ಈಗ ಭಾರತ್ ಅಕ್ಕಿನ 29 ರೂಪಾಯಿ ಕೊಡ್ತಾ ಇರೋದ್ರಿಂದ ಕೇಂದ್ರ ಸರ್ಕಾರದ ಎಕ್ಸ್ಚೆಕರ್ ಸಂಪೂರ್ಣವಾಗಿ ಬರ್ಬಾದ್ ಆಗೋಯ್ತದೆ, ದಿವಾಳಿ ಆಗೋಯ್ತದೆ ಅಂತಾರೆ. ನೆನ್ನೆ ಭಾಷಣ ಮಾಡಿದ್ರೆ 29 ರೂಪಾಯಿಗೆ ಬರ್ಬಾದ್ ಆಗೋದ್ರ ಸರ್ಕಾರದ ಕೇಂದ್ರ ಸರ್ಕಾರ. ನೀವಿಲ್ಲಿ 34 ರೂಪಾಯಿ ತರ 170 ರೂಪಾಯಿ ಕೊಡ್ತಾ ಇದ್ದೀರಲ್ಲ, 5 kg ಅಕ್ಕಿ ಕೊಡಕ್ಕಾಗದೆ. ನಿಮ್ಮ ಪರಿಸ್ಥಿತಿಯಲ್ಲಿ ಬರ್ತದಾಗಿದ್ರೆ, ನಿಮ್ಮ ಆರ್ಥಿಕ ಪರಿಸ್ಥಿತಿಗಳು ಎಲ್ಲ ನಮ್ಮ ಎಕನಾಮಿಕ್ ಅಡ್ವೈಸರ್ ಇರ್ಬೇಕೇನೋ ಇಲ್ಲಿ, ನಮ್ಮ ಸ್ನೇಹಿತರು ಏನಿದೆ ನೀವು ಹೇಳ್ಬೇಕು. ಏನಿಲ್ಲ, ಸಮಸ್ಯೆ ಹುಟ್ಟಾಗ್ತಾ ಇರೋರು ನೀವು. ನಾವ್ ಆಗ್ತಿಲ್ಲಣ್ಣ, ನಿಮ್ಮ 6 ಸಚಿವರು ಈಗ ನಿಮ್ಮ 6 ಸಚಿವರು ಹೇಳಿಕೆ ಇದು ನಂದಲ್ಲ, ಹೇಳ್ತಿಲ್ಲ ಅಲ್ಲ. ಒಂದ್ ನಿಮಿಷ ದಯಮಾಡಿ ಹೇಳ್ತೀರಿ. ನಾವು ಎಲ್ಲಿ ಕೂಡ ನಮ್ಗೆ ತೊಂದರೆ ಆಗಿದೆ ಆರ್ಥಿಕವಾಗಿ ಅಂತ ನಾವು ಹೇಳಿಲ್ಲ. ಪತ್ರಿಕೆಯವರು ಹೇಳಿದ್ರಿಂದ 58,000 ಕೋಟಿ, ಎಸ್ ಡೆಫಿನೆಟ್ಲಿ ಯಾವುದೇ ಸರ್ಕಾರಕ್ಕೂ ಕೂಡ ಹೊರೆ ಆಗ್ತದೆ. ಹಣದ ಕೊರತೆ ಇಲ್ಲ ಅಧ್ಯಕ್ಷರೇ, ನಮಗೆ ಹಣದ ಕೊರತೆ ಇಲ್ಲ. ನಾವು ಒಳ್ಳೆ ಆಡಳಿತವನ್ನ ನಮ್ಮ ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ. ಇದು ಸಡನ್ ಆಗಿ ಒಂದ್ ನಿಮಿಷ ಸಡನ್ ಆಗಿ ಒಂದೇ ಸಲ ಆದ್ರಿಂದ ನೋಡಿ, ಜೂನ್ ನಲ್ಲಿ ಸರ್ಕಾರ ಬಂತು. ಜುಲೈನಲ್ಲಿ ಆದ್ರಿಂದ ಸಡನ್ ಆಗಿ ಆಗಿದೆ. ಸ್ವಲ್ಪ ಬೇಕಂತ ನಾನು ಹೇಳ್ತೀನಿ. ಕುಮಾರಸ್ವಾಮಿ ಅವರೇ,
ನಮ್ಮದು ಟೋಟಲ್ ಎಕಾನಮಿ ಸ್ಟೆಬಿಲೈಸ್ ಆಗ್ತದೆ. ದೇರ್ ಇಸ್ ನೋ ಪ್ರಾಬ್ಲಮ್ ಫಾರ್ ದ ಫಂಡ್ಸ್.